ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಸೊ ಅಧಿಕೃತವಾಗಿ ನೋಟಿಫಿಕೇಷನ್ ಆಗಿದೆ. ಮಂಗಳವಾರ 14 ಜುಲೈ 2026 ಅಂದರೆ ನಿನ್ನೆ ಆಗಿದೆ. ಸೊ ಏನೇನು ಪೋಸ್ಟ್ ಕರೆದಿದ್ದಾರೆ, ಯಾವ್ಯಾವ ವಿದ್ಯಾರ್ಹತೆ ಬೇಕು, ಪರೀಕ್ಷೆ ಹೇಗಿರುತ್ತೆ, ಮಾದರಿ ಹೇಗಿರುತ್ತೆ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ್ಯಾವ ಪೋಸ್ಟ್ ಹೇಗಿರುತ್ತೆ ಅಂತ ಹೇಳ್ಕೊಂಡು, ಮತ್ತು ಯಾವ್ಯಾವ ಪೋಸ್ಟ್ ಕರೆದಿದ್ದಾರೆ ಎಲ್ಲದೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಧಿಸೂಚನೆ. ಸೊ ಯಾವ್ಯಾವ ಪೋಸ್ಟ್ಗೆ ಈಗ ಆಲ್ರೆಡಿ ನಿಮಗೆ ಒಂದಿಷ್ಟು ಗೊತ್ತು, ಅದನ್ನ ನಾನು ಬೇಗ ಬೇಗ ಅಂತ ಹೇಳ್ಕೊಂಡು ಓದ್ತಾ ಹೋಗ್ತೀನಿ. ಸೊ ಇದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ನೋಡಿ, ಇದೆಲ್ಲ ಬೇಡ. ಓಕೆ, ಫಸ್ಟು ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಸೊ ಅರ್ಜಿಯನ್ನು ಯಾವ್ಯಾವ ಪೋಸ್ಟಿಗೆ ಏನೇನು ಎಷ್ಟೆಷ್ಟು ಇರುತ್ತೆ ಅಂತ ಹೇಳ್ಕೊಂಡು ಅದ್ರ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಅರ್ಜಿಯನ್ನು ಆಹ್ವಾನ ಮಾಡಿ ಸೊ ಇದನ್ನು ಜಾಹೀರಾತು ಕೂಡ ಕೊಡ್ತಾರೆ. ಇಲ್ಲಿ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಪೇಪರಲ್ಲಿ ಇರ್ಬೋದು, ಅಂದರೆ ಎಲ್ಲರಿಗೂ ತಿಳಿಯಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅರ್ಜಿ ಆಹ್ವಾನ ಮಾಡಬೇಕು ಮತ್ತು ಜಾಹೀರಾತನ್ನು ನೀಡಬೇಕು ಅಂತ ಹೇಳ್ಕೊಂಡು ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಸೊ ಅರ್ಜಿ ಆಹ್ವಾನ ಆದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ. ಸೊ ಪರೀಕ್ಷಾ ವಿಧಾನ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಏಕಕಾಲದಲ್ಲಿ ಪ್ರತಿಯೊಂದು ವೃಂದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸತಕ್ಕದ್ದು. ಪರೀಕ್ಷಾ ಪದ್ಧತಿ ಸೂಚಿಯನ್ನು ಅನುಸೂಚಿ 2ರಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಪರೀಕ್ಷಾ ಮಾಧ್ಯಮ 2 ಮಾಧ್ಯಮದಲ್ಲಿರುತ್ತೆ, ಒಂದು ಕನ್ನಡ ಮಾಧ್ಯಮ ಹಾಗೆ ಇಂಗ್ಲೀಷ್ ಮಾಧ್ಯಮ, 2 ಮಾಧ್ಯಮಗಳಲ್ಲಿ ಇರುತ್ತೆ. ಸೊ ಅಭ್ಯರ್ಥಿಗಳು ಮೀಸಲಾತಿ ವರ್ಗಕ್ಕೆ ಸೇರಿದ್ದವರಾದಲ್ಲಿ ಆಯ್ಕೆಗೆ ಪರಿಗಣಿಸಲ್ಪಡಲು ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35% ಅಂಕವನ್ನು ಪಡೆದಿರಬೇಕು. ನೋಡಿ, ಇದು ಕನಿಷ್ಠ 35% ಅಂಕವನ್ನು ಪಡೆದಿರಬೇಕು. ಅಭ್ಯರ್ಥಿಗಳು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರೂ ಆಯ್ಕೆ ಪರಿಗಣಿಸಲ್ಪಡುವ ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35% ಪಡೆದಿರಬೇಕು. ಅಂದರೆ ಈಗ ಆಯ್ಕೆ ಆಗಬೇಕಂದ್ರೆ, ಎಲಿಜಿಬಲ್ ಆಗಬೇಕಂದ್ರೆ ಕನಿಷ್ಠ 35% ಪ್ರತಿಯೊಂದು ಪತ್ರಿಕೆಯಲ್ಲೂ. ಹೇಗೆ ಪ್ಯಾಟ್ರನ್ ಇರ್ತಾ ಇಲ್ಲ ಕಂಪ್ಲೀಟಾಗಿ ಕೆಳಗಡೆ ಹೊಡ್ತೀನಿ. ಫಸ್ಟ್ ಈಗ ಹೇಗೆ ಇದು ಪರೀಕ್ಷೆಯ ನಿಯಮವನ್ನು ನಾನು ಹೇಳ್ತಿದ್ದೀನಿ. ನೆಕ್ಸ್ಟ್ ಆಯ್ಕೆ ವಿಧಾನ. ಆಯ್ಕೆ ಮಾಡುವಾಗ ಹೇಗೆಲ್ಲ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಕೊಂಡು ನೋಡಿ. ಆಯ್ಕೆ ವಿಧಾನದಲ್ಲಿ ಫಸ್ಟು 3 ರೀತಿಯಲ್ಲಿ ಟೀಚರ್ಸ್ ಬರ್ತಾರೆ ನೋಡಿ. 1ರಿಂದ 5 ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರು, ಹಾಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿ, ಹಾಗೆ ದೈಹಿಕ ಶಿಕ್ಷಕರು ಗ್ರೇಡ್ 2 ಅಂದರೆ 1ರಿಂದ 8ನೇ ತರಗತಿವರೆಗೆ, ಮತ್ತು ಗಣಕ ವಿಜ್ಞಾನ ಶಿಕ್ಷಕರು ಕಂಪ್ಯೂಟರ್ ಟೀಚರ್ಸು 1ರಿಂದ 8ರವರೆಗೆ ಹುದ್ದೆಗಳಿಗೆ ಆಯ್ಕೆ ಮಾಡಲು ಆಯಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಪ್ರತ್ಯೇಕ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಆಯ್ಕೆ ಪ್ರಾಧಿಕಾರವು ಅಧಿಸೂಚನೆ ಮಾಡಲಾದ ಆಯಾ ವಿಷಯವಾರು, ಮಾಧ್ಯಮವಾರು ಮತ್ತು ವರ್ಗವಾರು ಹುದ್ದೆಗಳಿಗೆ ನಿಗದಿಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕವನ್ನು ಅನುಪಾತ ನಿಗದಿತ ಮಾದರಿಯಡಿ ವೆಯ್ಟೇಜ್ ಅನುಸರಿಸಿ ಆಯ್ಕೆ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲಿ ಪಟ್ಟಿಯನ್ನು ಮಾಡಲಾಗಿದೆ. ಆಯ್ಕೆ ಪ್ರಾಧಿಕಾರವು ಇನ್ನು ಮತ್ತೆ ಪ್ರೌಢಶಾಲೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ 1, 2, 3, 4 ರೀತಿಯ ಟೀಚರ್ಸ್, 4 ಕಾಲಮ್ ಬರುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟು ಮತ್ತೆ ಶಾಲಾ ಶಿಕ್ಷಕ, ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಗ್ರೇಡ್ 1 ಅಂತ 2 ರೀತಿಯ ಶಿಕ್ಷಕರನ್ನು ಆಯ್ಕೆ ಮಾಡುತ್ತೆ. ಅದು ಕೂಡ ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು ಕಂಪ್ಲೀಟಾಗಿ ಏನು ಅರ್ಹತೆ, ವೇಟೇಜ್ ಏನು ಅಂತ ಹೇಳ್ಕೊಂಡು ಇಲ್ಲಿ ಓದ್ತಾ ಹೋಗ್ತೀನಿ. ನೋಡಿ 1ರಿಂದ 5ನೇ ತರಗತಿಯಲ್ಲಿ ಏನು ವೇಟೇಜ್ ಆಲ್ರೆಡಿ ನಿಮ್ಗೆ ಇದು ಗೊತ್ತು.
ಸೊ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ, ಡಿ ಎಡ್ ಆಗಿರಬೇಕು. ಸೊ ಇದ್ರ ಜೊತೆ TET ಪೇಪರ್ 1 ಆಗಿರಬೇಕು. ಸೊ ಏನು ವೆಯ್ಟೇಜ್ ಕೊಟ್ಟಿದ್ದಾರೆ ಅಂದರೆ, ಸೊ CETಯಲ್ಲಿ ಮುಂಬರುವ CETಯಲ್ಲಿ 70%, TET ಪೇಪರ್ 1ಇಂದು 20%, ಹಾಗೆ PUC ತತ್ಸಮಾನ ಪರೀಕ್ಷೆಯಲ್ಲಿ 8%, ಹಾಗೆ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕವನ್ನು 2%. ಇದು ಆಲ್ರೆಡಿ ಗೊತ್ತಿರೋ ವಿಚಾರ, ನಾನು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಈಗ ನೆಕ್ಸ್ಟ್ 4 ವರ್ಷದ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿದವರಿಗೆ ಹೆಂಗಿರುತ್ತೆ ಅಂದರೆ, ಸೊ ಅವರಿಗೆ ಮುಂಬರುವ CET 70%, ಮತ್ತು TET ಪೇಪರ್ 1ನಲ್ಲಿ ಪಡೆದಿರ್ತಾರಲ್ಲ ಅದ್ರದ್ದು ಮಾರ್ಕ್ಸ್ 20%, ಹಾಗೆ 4 ವರ್ಷದ BA BEd ಅಥವಾ BSc BEd ಇದನ್ನೆಲ್ಲ ಮಾಡಿರ್ತಾರಲ್ಲ ಅವರಿಗೆ 10% ಆಗಿ ತೊಗೊತಾರೆ. ಇದು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ PSTR. ನೆಕ್ಸ್ಟು ಪದವೀಧರ ಶಾಲಾ ಶಿಕ್ಷಕರಿಗೆ ಏನಾಗ್ತದೆ GPSTR, GPT. ನೋಡಿ ಇಲ್ಲಿ ಹೆಂಗಿರ್ತಾರೆ, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ದು ಹೇಗಿರುತ್ತೆ ಅಂದರೆ, ಇವರಿಗೆ ಶಿಕ್ಷಣದಲ್ಲಿ DEd BEd ಶಿಕ್ಷಣದಲ್ಲಿ ಅಥವಾ BEd ವಿಶೇಷ ಶಿಕ್ಷಣ ಹೊಂದಿದ ಅಭ್ಯರ್ಥಿಗಳಲ್ಲಿ ಶೇಕಡಾವಾರು ಹೇಗೆ ವೆಯ್ಟೇಜ್ ಆಗಿದೆ ಅಂದರೆ, CETನಲ್ಲಿ 70%, ಬರುವ CET ಪೇಪರ್ 2 ಆಗಿರಬೇಕು, TETನಲ್ಲಿ ಅದು 20% ತೊಗೊತಾರೆ. ಹಾಗೆ ಪದವಿಯಲ್ಲಿ ಪಡೆದ ಅಂಕಗಳು 8% ತೊಗೊತಾರೆ. ಶಿಕ್ಷಣ BEdಲ್ಲಿ ಏನು ಕೊಟ್ಟಿರ್ತಾರೋ ಅದು 2%. ಈಗ 4 ವರ್ಷ ಪದವಿ ಶಿಕ್ಷಣ ಪದವಿಯನ್ನು ಹೊಂದಿರ್ತಾರಲ್ವ ಅವರಿಗೆ ಹೇಗಂದರೆ 70%, 20% ಪೇಪರ್ 2ನಲ್ಲಿ, ಹಾಗೆ 10% 4 ವರ್ಷದ ಪದವಿಯಲ್ಲಿ. ನೆಕ್ಸ್ಟು ಗಣಕ ವಿಜ್ಞಾನ ಶಿಕ್ಷಕರಿಗೆ ಹೇಗಿರುತ್ತೆ ಅಂದರೆ 1ರಿಂದ 8 70% ಮತ್ತು 30%. ಇದು ಆಲ್ರೆಡಿ ತುಂಬ ವಿಡಿಯೋಗಳನ್ನ ಮಾಡಿದ್ವಿ ವೆಯ್ಟೇಜ್ ಬಗ್ಗೆ. ನೆಕ್ಸ್ಟು ದೈಹಿಕ ಶಿಕ್ಷಕರ ಇದು ಹೇಗಿರುತ್ತೆ ಅಂದರೆ 1ರಿಂದ 8 85% CETನಲ್ಲಿ, ನೆಕ್ಸ್ಟ್ ಮುಂಬರುವ CETನಲ್ಲಿ, ಮತ್ತು PUC ತತ್ಸಮಾದ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13%, ಹಾಗೆ ದೈಹಿಕ ಶಿಕ್ಷಣ ಸರ್ಟಿಫಿಕೇಟಲ್ಲಿ ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳು 2%. ನೆಕ್ಸ್ಟು ಪ್ರೌಢಶಾಲಾ ಶಿಕ್ಷಕರು, ಇಂಪಾರ್ಟೆಂಟ್ ಇದು. ಸೊ ಮೊದಲು ಇರೋ ವೆಯ್ಟೇಜು ಇದಕ್ಕೂ ಡಿಫ್ರೆಂಟ್ ಆಗಿದೆ, ಸೊ ಅದಕ್ಕೆ ಹೇಳಿದೆ. ಸೊ ಸ್ಪರ್ಧಾತ್ಮಕದಲ್ಲಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 85%, ಮತ್ತು ಅಂದರೆ ನೆಕ್ಸ್ಟ್ ಬರುವ CETನಲ್ಲಿ ಪಡೆಯೋ ಅಂಕ ವೆಯ್ಟೇಜ್ ಎಷ್ಟಾಗಿರುತ್ತೆ ಅಂದರೆ 85% ಆಗಿರುತ್ತೆ. ಸೊ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13%, ಶಿಕ್ಷಕ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2%. ಯಾವುದೇ ರೀತಿ TET ಬೇಡ, PG ಬೇಡ. ನೆಕ್ಸ್ಟು ದೈಹಿಕ ಶಿಕ್ಷಕರು ಗ್ರೇಡ್ 1ನಲ್ಲಿ ಹೇಗೆ ಅಂತಂದರೆ ಸೇಮ್ ನೆಕ್ಸ್ಟ್ ಬರುವ CETನಲ್ಲಿ 85%, ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13%, ಮತ್ತು ಶಿಕ್ಷಕರ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2%. ನೆಕ್ಸ್ಟು ಮಹಿಳಾ ಮೀಸಲಾತಿ ಬರುತ್ತೆ, ಅದನ್ನು ಕನ್ಸಿಡರ್ ಮಾಡಬೇಕು. ನೇರ ನೇಮಕಾತಿಯಲ್ಲಿ ಚಾಲ್ತಿಯಿರುವ ನಿಯಮಗಳಂತೆ ಲಂಬ ಹಾಗೂ ಸಮತಲ ಎರಡೂ ಮೀಸಲಾತಿಗಳು ಪ್ರಸ್ತುತ ನಿಯಮದಡಿಯಲ್ಲಿ ಮಾಡುವ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಯೋಮಿತಿ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು SC ಪ್ರವರ್ಗವನ್ನು ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ವರ್ಗ ಸೆಕೆಂಡ್ A, ವರ್ಗ ಸೆಕೆಂಡ್ B, ಹಾಗೆ ಸೆಕೆಂಡ್ A, ಥರ್ಡ್ A ಅವರಿಗೆ 41% ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 41 ವರ್ಷಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ 38 ವರ್ಷಗಳನ್ನು ವಯೋಮಿತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ನೋಡಿ, ಅರ್ಜಿ ಸ್ವೀಕರಿಸಲು ನಿಗದಿಪಡಿಸುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿಗಳು ವಯೋಮಾನ ಲೆಕ್ಕಾಚಾರ ಮಾಡತಕ್ಕದ್ದು ಅಂತ ಕೇಳಿದ್ದಾರೆ. ಯಾವ ಅರ್ಜಿ ಕೊಡ್ತಾರಲ್ಲ ನೋಡಿ ಅಲ್ವಾ, ಆ ದಿನಾಂಕಕ್ಕೆ ತಕ್ಕಂತೆ ವಯೋಮಾನವನ್ನು ಲೆಕ್ಕಾಚಾರ ಮಾಡಬೇಕು. ಸೊ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ತಾತ್ಕಾಲಿಕ ಪ್ರಕಟಿಸುವ ಇದು ಆಯ್ಕೆ ಪಟ್ಟಿಯನ್ನು ಫಸ್ಟು ಬಿಡ್ತಾರೆ, ಆಮೇಲೆ 1:2 ಬಿಡ್ತಾರೆ. ಆಮೇಲೆ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಆಯ್ಕೆಯಾದ
1:1 ಪಟ್ಟಿಯನ್ನು ಬಿಡ್ತಾರೆ. ಸೊ ಇದು ನಾರ್ಮಲ್ ಆಗಿ ಏನು ಯಾವಾಗ ನಡೀತಿದೆ ಅಲ್ವ ಅದೇ ಥರ ಮಾಡ್ತಾರೆ. ನೆಕ್ಸ್ಟು ಅದೇ ಹೆಚ್ಚುವರಿ ಪಟ್ಟಿಯನ್ನು ಬಿಡ್ತಾರೆ. ಅಭ್ಯರ್ಥಿಗಳ ನೇಮಕಾತಿ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳನ್ನು ನೇಮಕಾತಿ ಪ್ರಾಧಿಕಾರವು ಅಂತಹ ಪ್ರತಿಯೊಬ್ಬ ಅಭ್ಯರ್ಥಿಯು ಸಲ್ಲಿಸಿದ ಪ್ರಮಾಣ ಪತ್ರಗಳ ಸತ್ಯಾಸತ್ಯತೆ ಮತ್ತು ಕರ್ನಾಟಕದ ನಾಗರಿಕ ಸೇವೆಗಳ ನಿಯಮಗಳು 1976ರ ನಿಬಂಧಗಳಿಗೆ ಅನುಸಾರವಾಗಿ ಅದರ ಸೂಕ್ತತೆ ಮತ್ತು ದೈಹಿಕ ಸದೃಢತೆಯ ಬಗ್ಗೆ ಪರಿಶೀಲಿಸಿಕೊಂಡು ಖಾತ್ರಿಗೊಳಿಸಿಕೊಂಡು ಅದೇ ಅನುಕ್ರಮದಲ್ಲಿ ನೇಮಕಾತಿಯನ್ನು ಪರಿಗಣಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಧಿಸೂಚನೆ. ಯಾವುದ್ಯಾವುದು ಪೋಸ್ಟ್ ಎಷ್ಟೆಷ್ಟಿದೆ ಅಂತ ಕಂಪ್ಲೀಟಾಗಿ ಮಾಡ್ತಾ ಹೋಗ್ತೀನಿ. ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಕ್ವಶನ್ಗಳು ರೈಸ್ ಆಗುತ್ತೆ. ಸೊ ಅದು ಹೇಗೆ ಇದು ಹೇಗೆ ಅಂತ ಮತ್ತೆ ಕೇಳ್ತೀರಾ. ಸೊ ಅದಕ್ಕೆ ಕಂಪ್ಲೀಟಾಗಿ ನೋಡ್ತಾ ಹೋದರೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ನೋಡಿ, ಅಧಿಸೂಚನೆ 1, ನಿಯಮ 2 ನೋಡುವುದು. ನೋಡಿ, ಹುದ್ದೆ ವೇತನ ಶ್ರೇಣಿ ಕೊಡ್ತಾರೆ, ಕನಿಷ್ಠ ವಿದ್ಯಾರ್ಹತೆ ಕೊಟ್ಟಿದ್ದಾರೆ, ಭರ್ತಿ ಮಾಡಿಕೊಳ್ಳುವ ಉದ್ದೇಶಿಸುವ ಹುದ್ದೆಗಳೆಷ್ಟಿದೆ ಅಂತ ಕೊಟ್ಟಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 8 ಟೋಟಲ್ಲು 900 ಒಟ್ಟು ಆಯ್ಕೆಯನ್ನು ಮಾಡ್ತಾರೆ. 900 ಪೋಸ್ಟ್ ಇದೆ. ಸೊ 800 ಕಲ್ಯಾಣ ಕರ್ನಾಟಕ, ಹಾಗೆ 100 ಕಲ್ಯಾಣ ಕರ್ನಾಟಕಕ್ಕೇತರ ಅಂತ ಕೊಟ್ಟಿದ್ದಾರೆ. ಹೆಚ್ಚಿಗೆ ನಾನ್ ಹೆಚ್ಚಿಗೆ. ಸೊ 900 ಪೋಸ್ಟ್ಗಳು ಟೋಟಲ್ಲು. ಇದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿ ಕನಿಷ್ಠ ಶೇಕಡ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ವಿದ್ಯಾರ್ಹತೆ ಶೇಕಡ 50% ಆಗಿರಬೇಕು PUCಯಲ್ಲಿ, ಮತ್ತು ಏನಿದ್ರು ಕೂಡ 50% ಆಗಿರಬೇಕು. ಕನಿಷ್ಠ PUCಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣ 4 ವರ್ಷದ ಪದವಿಯಲ್ಲಿ ಪರೀಕ್ಷೆ 4 ವರ್ಷಗಳ ಪದವಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದು ಇಂಪಾರ್ಟೆಂಟ್. ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ಇದರಲ್ಲಿ ಪರೀಕ್ಷೆ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಆಗಿರಬೇಕು, ಅಥವಾ PUCಯಲ್ಲಿ ಕನಿಷ್ಠ 50% ಆಗಿರಬೇಕು ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಆಗಿರಬೇಕು. ಇದರ ಜೊತೆಗೆ TET ಕೂಡ ಆಗಿರಬೇಕು. ಸೊ ಇಲ್ಲಿ ನೋಡಿ, ಫಸ್ಟು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಲ್ಲಿ ಇದರಲ್ಲಿ ಟೋಟಲ್ಲು 900 ಪೋಸ್ಟ್ ಇದೆ ಅಲ್ಲ, ಇದರಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಅಂತ ಪರಿಗಣಿಸಲಾಗ್ತದೆ. ಅವರಿಗೆ ಏನಂತ ಇದೆ ನೋಡಿ, PUCಯಲ್ಲಿ ಕನಿಷ್ಠ ಶೇಕಡ 50% ಆಗಿರಬೇಕು, ಹಾಗೂ 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ. ಅದಕ್ಕೆ ಯಾರಾದರೂ ಪರಿಶಿಷ್ಟ ಜಾತಿ ಪ್ರವರ್ಗವನ್ನು ಈ ಥರ ಕನ್ಸಿಡರ್ ಕೇಸ್ ಇರುತ್ತಲ್ಲ, ಅಭ್ಯರ್ಥಿಗಳು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ PUCಯಲ್ಲಿ ಶೇಕಡ 45 ಅಂಕಗಳು, ಶೇಕಡ 45% ಇದ್ದರೆ ಸಾಕು. ಯಾರಿಗೆ ಪರಂತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರ ಹಿಂದುಳಿದ ವರ್ಗಗಳ ಪ್ರವರ್ಗ 1ಗೆ ಸೇರಿದ ಅಭ್ಯರ್ಥಿಗಳಾಗಿದ್ದಲ್ಲಿ ಅವರಿಗೆ ಮಾತ್ರ 45%ಗೆ ಇದೆ. ಸೊ ನೋಡಿ, ಇದ್ರ ಜೊತೆ 50% ಆಗಿರಬೇಕು. ಇದ್ರ ಜೊತೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ TETಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 3ನೇದು ಏನಂತ ಕೊಟ್ಟಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಣ ಭಾಷೆಯ ಹುದ್ದೆಯಾಗಿದ್ದಲ್ಲಿ ಅಭ್ಯರ್ಥಿಗಳು PUCಯಲ್ಲಿ ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ ಶೇಕಡ 50 ಅಂಕವನ್ನು ಪಡೆಯತಕ್ಕದ್ದು ಮತ್ತು ಕನಿಷ್ಠ ಆಯಾ ಭಾಷೆಯಲ್ಲಿ ಶಿಕ್ಷಕರ ಶಿಕ್ಷಣ ಡಿಪ್ಲೊಮೊ ಅಭ್ಯಾಸ ಮತ್ತು ಬೋಧನಾ ವಿಧಾನ ಅಭ್ಯಾಸಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಸಬ್ಜೆಕ್ಟಿಗೆ ಹೆಂಗಿರುತ್ತೆ ಅಂತ ಹೇಳ್ಕೊಂಡು ನೀವು ಯಾವುದು ಮಾಡಿರ್ತೀರ ನೋಡಿ ಅದಕ್ಕೆ ತಕ್ಕಂತೆ ಕೊಟ್ಟಿರ್ತಾರೆ. ಬಟ್ ಇದು 50% ಆಗಿರಲೇಬೇಕು. ಸೊ ತುಂಬ ಜನ ಕೇಳ್ತಿದ್ರಿ, ಸೊ PUCಯಲ್ಲಿ 50% ಆಗಿರಬೇಕಾ ಅಂತ ಹೇಳ್ಕೊಂಡು. ಎಸ್. ನೆಕ್ಸ್ಟ್, ಅಭ್ಯರ್ಥಿಯಾಗಿ ಚೇತನವುಳ್ಳ ಅಭ್ಯರ್ಥಿಗಳು ರಾಷ್ಟ್ರೀಯ ಶಿಕ್ಷಣ ಪರಿಷತ್ ನಿಯಮಗಳ ಅನುಸಾರ
ಮತ್ತು ಹೆಚ್ಚುವರಿ ಅರ್ಹತೆ ಟಿಪ್ಪಣಿ. ಸೊ ಇದು ಎಲ್ಲ ಸೇಮ್ ಅದೇ ರೀತಿ ಇರುತ್ತೆ, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಏನಂತ. ನೆಕ್ಸ್ಟು ದೈಹಿಕ ಶಿಕ್ಷಕರು, ಅವರಿಗೆ 1ರಿಂದ 8ನೇ ತರಗತಿವರೆಗೆ ಅವರಿಗೆ ಏನಾಗಿರಬೇಕು ಅಂತ ಹೇಳ್ಕೊಂಡು, ಟೋಟಲ್ಲು ಕಲ್ಯಾಣ ಕರ್ನಾಟಕಕ್ಕೆ 106 ಇದ್ದಾರೆ, ಕಲ್ಯಾಣಕೇತರ ಅವರಿಗೆ 44 ಇದೆ, ಟೋಟಲ್ಲು 150 ಇದೆ. ಸೊ ಅವರಿಗೆ ಏನಾಗಿರಬೇಕು, ಸರ್ಕಾರಿ ಪ್ರಾಥಮಿಕ ಶಾಲಾ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಗ್ರೇಡ್ 2 ಹುದ್ದೆಗೆ ಅಧಿಕೃತ ಮಂಡಳಿ ನಡೆಸುವ ಹಿರಿಯ ಪ್ರಾಥಮಿಕ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 50%, ಇವರಿಗೂ ಕೂಡ 50% ಅಂಕಗಳು, ಅಥವಾ ಅಧಿಕೃತ ಮಂಡಳಿ ನಡೆಸುವ ಹಿರಿಯ ಪ್ರಾಥಮಿಕ +2 ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ನಿಯಮಾವಳಿ ಒಂದಿಷ್ಟು ಕೊಟ್ಟಿದ್ದಾರೆ. ಶಾಲಾ ಕಾಲೇಜು ಶಿಕ್ಷಣ ಹಂತಗಳು ಕ್ರೀಡೆಯಲ್ಲಿ ಆಟ ಭಾಗವಹಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಿರೋದು. ಸೊ ಅದೇ ರೀತಿ ರಾಷ್ಟ್ರೀಯ ಶಿಕ್ಷಕರಿಗೆ ಇದೆಲ್ಲ ನಿಯಮಾವಳಿಗಳು ಬರುತ್ತೆ. ಹಾಗೆ ಕನಿಷ್ಠ 45% ತಕ್ಕದ್ದು ಮಾಡಬೇಕು. ಸೊ ರಾಷ್ಟ್ರೀಯ ಶಿಕ್ಷಕರ ಪರಿಷತ್ ಮಾನ್ಯತೆ ಪಡೆದ ಸಂಸ್ಥೆಯಿಂದ 2 ವರ್ಷಗಳಲ್ಲಿ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮೊ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ರಿಗಾರ್ಡಿಂಗ್ ದೈಹಿಕ ಶಿಕ್ಷಕರು. ನೆಕ್ಸ್ಟ್ ನೋಡೋಣ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8. ಸೊ ಇವರಿಗೆ ವಿದ್ಯಾರ್ಹತೆ ಏನಿದೆ, ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕ 50% ಆಗಿರಬೇಕು ಪದವಿಯಲ್ಲಿ. ಸೊ ಶಿಕ್ಷಕರ ಶಿಕ್ಷಣದ 2 ವರ್ಷಗಳ ಡಿಪ್ಲೊಮೊ ಮತ್ತು BEd ಆಗಿರಬೇಕು, ಅಥವಾ ಕನಿಷ್ಠ ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ ಆಗಿರಬೇಕು. ಸೊ 2ರಲ್ಲಿ 1 ಆಗಿರಬೇಕು. ಸೊ ಟೋಟಲ್ ಪೋಸ್ಟ್ ಎಷ್ಟಿದೆ, ಕಲ್ಯಾಣ ಕರ್ನಾಟಕ 3228 ಇದೆ. ಸೊ ಕಲ್ಯಾಣಕೇತರ ಕರ್ನಾಟಕ ಟೋಟಲು 5272 ಇದೆ, ಟೋಟಲ್ 8500. ಸೊ ಹೈಯೆಸ್ಟ್ ಇದೆ GPSTRಗೆ GPT ಪೋಸ್ಟ್. ಸೊ ಇದರಲ್ಲಿ ಯಾವುದ್ಯಾವುದು ಪೋಸ್ಟ್ಗಳು ಬರುತ್ತೆ ಅಂತ ಹೇಳ್ಕೊಂಡು ನೋಡಿ. ಭಾಷೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಒಂದು ಬರುತ್ತೆ. ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಸಮಾಜ ಬರುತ್ತೆ, ಮತ್ತು ಗಣಿತ ಮತ್ತು ವಿಜ್ಞಾನ ಅಂತ ಒಂದು ಪೋಸ್ಟ್ ಬರುತ್ತೆ. ಹಾಗೆ ಪದವೀಧರ ಶಾಲಾ ಜೀವಶಾಸ್ತ್ರ ಪೋಸ್ಟ್ ಬರುತ್ತೆ. ಟೋಟಲ್ಲು 1, 2, 3, 4 ಪೋಸ್ಟ್ಗಳು ಬರುತ್ತೆ. ಏನೇನಿರುತ್ತೆ ಅಂತ ಹೇಳ್ಕೊಂಡು ನೋಡಿ. PUCಯಲ್ಲಿ ಕನಿಷ್ಠ 50. ಸೊ ಡಿಪ್ಲೊಮೊ ಇದು ಹೇಳಿದ್ನಲ್ವ ಮೇಲ್ಗಡೆ, ಅಥವಾ ಈಗ 4 ವರ್ಷದ ಪದವಿ ಬಂದಿದೆ ಅಲ್ವಾ, ಕನಿಷ್ಠ 50 ಅಂಕಗಳು. ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವಿಷಯಗಳ ಪದವಿಯಲ್ಲಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ವಿಶೇಷ ಚೇತನ ಇವರಿಗೆಲ್ಲ PUCಯಲ್ಲಿ ಕನಿಷ್ಠ 45 ಅಂಕ ಬಂದರೆ ಸಾಕು. ಮತ್ತು ಕರ್ನಾಟಕ ಸರ್ಕಾರ ನಡೆಸಿದ ಅಥವಾ ಭಾರತ ಸರ್ಕಾರ ನಡೆಸಿದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಾಗಿದ್ದಲ್ಲಿ ಅಭ್ಯರ್ಥಿಗಳು ಪದವಿಯಲ್ಲಿ ಆಯಾ ಭಾಷೆಯ ಜೊತೆಗೆ ಕನ್ನಡ, ಆಂಗ್ಲ, ಇಂಗ್ಲಿಷ್, ಉರ್ದು ಭಾಷೆ ಶಿಕ್ಷಕರಿಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ, ಭಾಷೆ ಹುದ್ದೆಯಾಗಿದ್ದಲ್ಲಿ ಲ್ಯಾಂಗ್ವೇಜ್ ಟೀಚರ್ಸಿಗೆ ಹೇಳ್ತಿರೋದು, ಅಭ್ಯರ್ಥಿಗಳು ಆಯಾ ಭಾಷೆಯ ಜೊತೆಗೆ ಕನ್ನಡ, ಇಂಗ್ಲಿಷ್
ಭಾಷೆಯನ್ನು ಹೊರತುಪಡಿಸಿದಂತೆ ಇದಿಷ್ಟು ಭಾಷೆಗಳು ಬರುತ್ತೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿಸಿ 3 ವರ್ಷಗಳ ಅಭ್ಯಾಸಿಸಿರಬೇಕು. ಇದಿಷ್ಟು ಭಾಷೆಯ ಟೀಚರ್ಸ್ ಆದಲ್ಲಿ ಈ ಭಾಷೆಯನ್ನು ಹೊರತುಪಡಿಸಿ ಇತಿಹಾಸ ಮತ್ತು ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದ್ರೂ ಒಂದನ್ನು ಐಚ್ಛಿಕ ವಿಷಯ ಆಗಿ ಅಭ್ಯಾಸಿಸಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಇನ್ನೊಂದೇನೆಂತ ಕೊಟ್ಟಿದ್ದಾರೆ ಅಂದರೆ, ಸಂಬಂಧಿಸಿದಂತೆ ಭಾಷೆ ಮತ್ತು ಇತರ ಕನಿಷ್ಠ ಶೇಕಡ ಸರಾಸರಿ ಭಾಷೆಗೆ ಸಂಬಂಧಿಸಿದ ಭಾಷೆ ಮತ್ತು ಇತರ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಸರಾಸರಿ ಅಂಕ ಪಡೆಯತಕ್ಕದ್ದು ಮತ್ತು ಸದರಿ ಭಾಷೆಯಲ್ಲಿ ಅಭ್ಯಾಸ ಭಾಷೆ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡತಕ್ಕದ್ದು. ಇದೆಲ್ಲ ಮಾಡಿರ್ತೀರ ನೀವು ಆಲ್ರೆಡಿ. ಅಂದರೆ ಈಗ ಆರ್ಟ್ಸ್ ತಗೊಂಡವರು ಏನು ಒಂದು ಮೇಯ್ನ್ ಭಾಷೆಯನ್ನಾಗಿರ್ತಾರೆ. ಹಾಗೆ ಇದು ಭೂಗೋಳಶಾಸ್ತ್ರ, ಇದು ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಇದನ್ನೆಲ್ಲ ಡಿಗ್ರಿಯಲ್ಲೇ ಓದಿರ್ತೀರ. ಅದನ್ನೇ ಹೇಳಿದ್ದಾರೆ ಅಷ್ಟೆ, ಮತ್ತೇನೂ ಇಲ್ಲ. ನೆಕ್ಸ್ಟ್ ಓಕೆ ಪದವೀಧರ ಪ್ರಾಥಮಿಕ ಗಣಿತ ಶಿಕ್ಷಕರಿಗೆ ಇಲ್ಲಿ ಹೇಳ್ತಿದ್ದೀನಿ. ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು. ಭೌತಶಾಸ್ತ್ರ ಪದವಿ 3 ವರ್ಷಗಳಲ್ಲಿ ರಸಾಯನಶಾಸ್ತ್ರ, ಗಣಕಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ ಇದ್ಯಾವುದಾದ್ರೂ ವಿಜ್ಞಾನಶಾಸ್ತ್ರ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡತಕ್ಕದ್ದು. ಅಂದರೆ ಇವಾಗ ಇಲ್ಲಿ PM ಮೆಥಡ್ ಅವರು ಪದವಿಯಲ್ಲಿ ಮ್ಯಾಥ್ಸನ್ನ ಕಂಪ್ಲೀಟಾಗಿ ಅಭ್ಯಾಸ ಮಾಡಿರಬೇಕು. ಹಾಗೆ ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪಡೆದಿರಬೇಕು. PM ಅವರಿಗೆ ಮಾತ್ರ ಇಲ್ಲಿ ಬರುತ್ತೆ. ಸೊ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಬಂದೇ ಇರಬೇಕು. ಅದು ಬಿಟ್ಟು 3rd ಸಬ್ಜೆಕ್ಟಾಗಿ ರಸಾಯನಶಾಸ್ತ್ರ ತಗೊಂಡಿರ್ಬೋದು, ಗಣಕ ವಿಜ್ಞಾನ ತಗೊಂಡಿರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ ಇದ್ಯಾವುದಾದ್ರೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ವಾಸ್ತುಶಿಲ್ಪ ಎಂಜಿನಿಯರಿಂಗ್ ಮಾಡಿದವರಿಗೆ ಹೊರತುಪಡಿಸಿದಂತೆ ಗಣಿತ ವಿಷಯವನ್ನು ಮೊದಲನೇ 3 ಮತ್ತು 4ನೇ ಸೆಮಿಸ್ಟರ್ಗಳಲ್ಲಿ ಹಾಗೂ ಅನ್ವಯಿತ ಗಣಿತ ವಿಷಯವನ್ನು ಇತರ ಸೆಮಿಸ್ಟರ್ಗಳಲ್ಲಿ ಅಭ್ಯಾಸ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ನೋಡಿ, ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದಿರಲ್ವ ಅವರಿಗೆ ಗಣಿತ ವಿಷಯವನ್ನು 3ನೇ ಮತ್ತು 4ನೇ ಸೆಮಿಸ್ಟ್ರಲ್ಲಿ ಅಭ್ಯಾಸ ಮಾಡಬೇಕು. ಹಾಗೆ ಅನ್ವಯಿತ ಗಣಿತ ವಿಷಯವನ್ನು ಇತರ ಸೆಮಿಸ್ಟರ್ಗಳಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಇಂಜಿನಿಯರಿಂಗ್ ಪದವೀಧರ ತಕ್ಕದ್ದು, ಇಂಜಿನಿಯರಿಂಗ್ ಪದವಿ ಆಗಿರಬೇಕು ಅಂತ ಹೇಳಿದ್ದಾರೆ. ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ ಶೇಕಡ 50 ಸರಾಸರಿ ಅಂಕಗಳು, ಇಂಜಿನಿಯರಿಂಗ್ ಪದವೀಧರರಲ್ಲಿ ಗಣಿತ ವಿಷಯದಲ್ಲಿ ಅನ್ವಯಿತ ಗಣಿತದಲ್ಲಿ ಕನಿಷ್ಠ ಶೇಕಡ 50 ಅಂಕ ಪರಿಗಣಿತದ್ದು. ಪದವಿ ಓದಿದ್ರೆ ಅಲ್ಲಿ 50% ಆಗಿರಬೇಕು. ಇಲ್ಲಿ ಎಂಜಿನಿಯರಿಂಗ್ ಎಲ್ಲ ಮಾಡಿದ್ರೆ ಅಲ್ಲಿ ಏನು ಗಣಿತ ವಿಷಯದಲ್ಲಿ ಮತ್ತು ಅನ್ವಯಿತ ಗಣಿತದಲ್ಲಿ ಕನಿಷ್ಠ 50% ಆಗಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಮತ್ತು ಸರದಿ ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯವನ್ನಾಗಿ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾದಲ್ಲಿ ಅಥವಾ ಪದವಿಯಲ್ಲಿ ಅಭ್ಯಾಸಿಸತಕ್ಕದ್ದು. ಅಂದರೆ ಇವಾಗ BEd ಡಿಪ್ಲೊಮಾ ಅದೆಲ್ಲ ಮಾಡ್ತಾರಲ್ವ, ಆವಾಗ ಕೂಡ PM ಮೆಥಡ್ ಬಂದಿರಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೆ. ನೆಕ್ಸ್ಟು ಪದವೀಧರ ಜೀವಶಾಸ್ತ್ರದಲ್ಲಿ ಈ ಹುದ್ದೆಗೆ ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚು ಸಂಖ್ಯೆ ವಿದ್ಯಾರ್ಥಿ ಅಥವಾ ಶಿಕ್ಷಕ ಅನುಪಾತ ಅನುಸಾರ ಹುದ್ದೆ ಇರುವ ಶಾಲೆಯಲ್ಲಿ ಮಾತ್ರ ಇರುತ್ತದೆ. ಅಂತಹ ಶಾಲೆಯಲ್ಲಿನ ಮೇಲಿನ 2 ಹುದ್ದೆಯು ಜೀವಶಾಸ್ತ್ರ ವಿಷಯದ ಹುದ್ದೆಯಾಗಿ ನಾಮಕಗೊಳ್ಳುತ್ತದೆ. ಅಂದರೆ ಇಲ್ಲಿ 1:2
ಟು ರೇಷೋದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದರೆ ಮಾತ್ರ ಇಲ್ಲಿ ಜೀವಶಾಸ್ತ್ರ ಹುದ್ದೆ ಅಂತ ಒಂದು ಎಕ್ಸ್ಟ್ರಾ ಪೋಸ್ಟ್ನ ಕೊಡ್ತೀವಿ. ಇಲ್ಲ ಅಂದರೆ ನೀವು PM ಅವರಾಗೆ ಕನ್ವರ್ಟ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಅಷ್ಟೆ. ಇದಕ್ಕೂ ಕೂಡ ಏನು ಇದಿದೆ ಅಂದರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಇದೆಲ್ಲ ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷ ಅಭ್ಯಾಸ ಮಾಡಿರಬೇಕು. ಸೊ ಅದಾದ ನಂತರ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಇದೆಲ್ಲ ಸೂಕ್ಷ್ಮ ಜೀವಶಾಸ್ತ್ರ, ಗಣಿತ ವಿಷಯವನ್ನಾಗಿ ಯಾವುದಾದರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷ ಅಭ್ಯಾಸ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷ ವ್ಯಾಸಂಗ ಮಾಡಿದ್ದು, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆಗಾರಿಕೆ, ಪರಿಸರಶಾಸ್ತ್ರ, ಆನುವಂಶಿಕ ವಿಜ್ಞಾನ, ಸೂಕ್ಷ್ಮ ಜೀವ ವಿಜ್ಞಾನ ಶಾಸ್ತ್ರ ಹಾಗೂ ಗಣಿತ ವಿಷಯಗಳಲ್ಲಿ ಯಾವುದಾದರೂ 2 ಇವಿದ್ರಲ್ಲಿ ಯಾವುದಾದ್ರೂ 2 ಅಭ್ಯಾಸ ಮಾಡಿರಲೇಬೇಕು ಅಂತ ಹೇಳ್ತಿದ್ದಾರೆ. ಸೇಮ್ ಏನು ಆಲ್ರೆಡಿ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಇದಾದ ತಕ್ಷಣ ನೆಕ್ಸ್ಟು ಮೇಲಿನ 3 ವಿಷಯಗಳಲ್ಲಿ 3 ವಿಷಯಗಳಲ್ಲಿ ಸರಾಸರಿ 50 ಅಂಕ ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಇದು ಕೂಡ 50 ಅಂಕ ಬರಬೇಕು. ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಅಭ್ಯರ್ಥಿಯಾಗಿದ್ದಲ್ಲಿ ಸಮಾಜ ಪಾಠ ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಆದವರು ಏನು ಮಾಡಬೇಕಂದ್ರೆ ಕೆಳಗಿನ ವಿಷಯಗಳಲ್ಲಿ 2 ವಿಷಯ ಐಚ್ಛಿಕ ವಿಷಯ ಆಗಿ ಅಭ್ಯಾಸ ಮಾಡತಕ್ಕದ್ದು. ಸಮಾಜದಲ್ಲಿ ಇದರಲ್ಲಿ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ, ಇವಿಷ್ಟು ವಿಷಯಗಳಲ್ಲಿ ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಅಥವಾ ಸಮಾಜ ಪಾಠಗಳು, ಸಾಮೂಹಿಕ ಇತಿಹಾಸ ಇದರಲ್ಲಿ 2 ವಿಷಯಗಳು, ಭಾಷೆಗಳ ಪೈಕಿ 1 ವಿಷಯ. ಸೊ ಈ ಕನ್ನಡ ಅಥವಾ ಆಂಗ್ಲ ಇವುಗಳಲ್ಲಿ 1 ವಿಷಯ ಅಭ್ಯಾಸ ಮಾಡಬೇಕು. ನೆಕ್ಸ್ಟು ಮತ್ತು ಅಥವಾದಲ್ಲಿ ನೋಡಿ ಇವೆರಡರಲ್ಲಿ ಒಂದು ಇದರ ಜೊತೆಗೆ ಮತ್ತು ಇದು ಕನ್ಸಿಡರ್ ಆಗುತ್ತೆ. ಸೊ ಮೇಲಿನ 2 ವಿಷಯಗಳ ಕನಿಷ್ಠ 50% ಸರಾಸರಿ ಮೇಲಿನ 2 ವಿಷಯಗಳಲ್ಲಿ ಅಂದರೆ ಇಲ್ಲಿದೆ ನೋಡಿ ಇದು ಮತ್ತು ಇವುಗಳಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು ಬಂದಿರಬೇಕು. ನೀವು ಯಾವುದು ಕೋರ್ಸ್ ಮಾಡಿರ್ತೀರ ನೋಡಿ ಅದರಲ್ಲಿ 50% ಬಂದಿರಲೇಬೇಕು. ಸಮಾಜ ಪಾಠಗಳು ಸಾಮೂಹಿಕ ಕನಿಷ್ಠ 1 ವಿಷಯದಲ್ಲಿ ಅಭ್ಯಾಸ, ಬೋಧನಾ ವಿಧಾನವನ್ನು ಶಿಕ್ಷಕರ ಪದವಿಯಲ್ಲಿ ಅಭ್ಯಾಸ ಮಾಡಿರತಕ್ಕದ್ದು. ಅಂದರೆ ಇಲ್ಲಿ B.Ed ಅಲ್ಲಿ ಏನು ನೀವು ತಗೊಂಡಿರೋದನ್ನೇ ಅಲ್ಲೂ ಕೂಡ ಅಭ್ಯಾಸ ಮಾಡಿರಬೇಕು. ಸೊ ಅಲ್ಲಿ ಕೂಡ ನಿಮ್ಮ ಮೆಥಡಾಲಜಿ ಕ್ಲಿಯರ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷ ಚೇತನವುಳ್ಳ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ಮತ್ತು PUCಯಲ್ಲಿ ಕನಿಷ್ಠ 45%. ಇದು ಸೇಮ್, ಎಲ್ಲದಕ್ಕೂ ಸೇಮ್ ಅಪ್ಲೈ ಆಗುತ್ತೆ. ಸೊ 4 ವರ್ಷದ ಇದಿದ್ರೂ ಕೂಡ ಸೇಮ್ ಅದೇ ರೀತಿ ಅಪ್ಲೈ ಆಗುತ್ತೆ. ಕ್ಲೀನಾಗಿ ಒಂದ್ಸಲ ನೀವು ಓದ್ಕೊಬೋದು. ಸೊ ನೆಕ್ಸ್ಟ್ ಗಣಿತ ವಿಜ್ಞಾನ ಶಿಕ್ಷಕರು, ಇಲ್ಲಿ 300 ಮತ್ತು 200 ಟೋಟಲ್ಲು 500 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಥವಾ ಅಪ್ಲಿಕೇಶನ್ ಆಫ್ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಈ ಪದವಿಯಲ್ಲಿ ಕನಿಷ್ಠ 50 ಅಂಕಗಳಿರಬೇಕು. 50%, ಇದಿಷ್ಟು ವಿಷಯಗಳಲ್ಲಿ 50% ಅಂಕ ಇರಬೇಕು. ಮತ್ತು ಕನ್ನಡ ಭಾಷೆಯನ್ನು, ಇದು ಇಂಪಾರ್ಟೆಂಟ್ ನೋಡಿ, SLCಯಲ್ಲಿ ಅಥವಾ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸಿಸಬೇಕು. ಯಾರ್ಯಾರು ಕನ್ನಡ ಭಾಷೆಯನ್ನು SLCಯಲ್ಲಿ ಅಥವಾ SLCಯಲ್ಲಿ ಯಾರ್ಯಾರು ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ಓದಿರ್ತಾರೆ ನೋಡಿ ಅವ್ರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಈ ಫ್ಯಾಕ್ಟರ್ ಇದ್ದು ಇದು ಮಾಡಲಿಲ್ಲ ಅಂದರೆ ಬರಲ್ಲ. ಮತ್ತು ಶಾಲಾ ಇದು ನೋಡಿ ಇಂಪಾರ್ಟೆಂಟು. ಆಮೇಲೆ ಇದು ಆಲ್ರೆಡಿ ಒಂದು ಮಾಡಿದ್ದೀನಿ ವಿಡಿಯೋ ಇವರಿಗೆ ಸಂಬಂಧಪಟ್ಟಂತೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. 5 ವರ್ಷಗಳ ಒಳಗೆ B.Ed ಕಂಪ್ಲೀಟ್ ಆಗಿರಬೇಕು. ಹಾಗೆ TET ಕೂಡ ಕಂಪ್ಲೀಟ್ ಆಗಬೇಕು ಇದಕ್ಕೆ ಅಷ್ಟೆ. ನೆಕ್ಸ್ಟು ಪ್ರೌಢ ಶಿಕ್ಷಕರು
ಪ್ರೌಢ ಶಿಕ್ಷಕರಿಗೆ ಟೋಟಲ್ಲು 4,500 ಪೋಸ್ಟ್ ಇದೆ. 2,214 ಕಲ್ಯಾಣ ಕರ್ನಾಟಕಕ್ಕೆ, ಉಳಿದಿದ್ದ ಪೋಸ್ಟು ಕಲ್ಯಾಣಾಂತರ ಕರ್ನಾಟಕಕ್ಕೆ ಬಂದಿದೆ. ಇದರಲ್ಲಿ ನೋಡಿ ಸರ್ಕಾರಿ ಪ್ರೌಢಶಾಲಾ, ಸಂಯುಕ್ತ ಪ್ರೌಢಶಾಲೆ ಕೆಳಗಿನ ಕಾಣಿಸುವ ಸಹ ಶಿಕ್ಷಕ ಹುದ್ದೆಗಳಿಗೆ ಒಳಗೊಂಡಂತೆ ನೋಡಿ, ಸಹ ಶಿಕ್ಷಕರು ಕಲಾ ಆರ್ಟ್ಸ್ ಅವರಿಗೆ ಪದವಿಯಲ್ಲಿ 2 ವಿಷಯಗಳನ್ನು, ಈ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕವಾಗಿ ಪಡೆಯತಕ್ಕದ್ದು. ಯಾವುದು? ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೌಗೋಳಿಕಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ. ಮತ್ತು ಶಿಕ್ಷಕರ ಪದವಿಯಲ್ಲಿ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರತಕ್ಕದ್ದು. ಈಸಿ ಇರುತ್ತೆ, ಏನೂ ಇದೇ ಇಲ್ಲ. ನೆಕ್ಸ್ಟು ಸಹ ಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮಕ್ಕೆ. ಇದು ನೋಡಿ, ವಿಷಯ ವಿಜ್ಞಾನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ. ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗತಕ್ಕದ್ದು ಮತ್ತು ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರತಕ್ಕದ್ದು. BEd ಆಗಿರಬೇಕು. ಇದು ಡಿಗ್ರಿಯಲ್ಲಿ ಈ ವಿಷಯಗಳು ಇರಬೇಕು. ಮೇಲಿನ ಅರ್ಹತೆಗಳ ಜೊತೆಗೆ 1 ಮತ್ತು 2ನೇ ಹುದ್ದೆಗಳಿಗೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸಿಸಬಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ತಗೊಂಡಿರಬೇಕು. ಕನ್ನಡ ಮೀಡಿಯಮಲ್ಲಿ ಮಾಡೋದಾದರೆ ಕನ್ನಡದ್ದು ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ಯಾವ ಅಭ್ಯರ್ಥಿಯು ಸರದಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂತಹ ವಿದ್ಯಾರ್ಥಿಗಳು SLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಸಿಸಿರಬೇಕು. ಸೊ ಇಲ್ಲಿ ಪದವಿಯಲ್ಲಿ ಆ ಭಾಷೆಯನ್ನು ಈಗ ಕನ್ನಡ ಮೀಡಿಯಮಲ್ಲಿ ಮಾಡೋರು ಇಲ್ಲಿ ಕನ್ನಡ ತಗೊಂಡಿರಲಿಲ್ಲ ಅಂದರೆ ಡಿಗ್ರಿಯಲ್ಲಿ, ಸೊ ಅವರು SLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಓದಿರಬೇಕು. ಸೊ ಅಭ್ಯರ್ಥಿಗಳು ಸರದ ಪದವಿಯಲ್ಲಿ ಹಂತದಲ್ಲಿ ಅಭ್ಯಾಸ ಮಾಡಿರುವುದಿಲ್ಲವೋ ಅಂತಹ ವಿದ್ಯಾರ್ಥಿಗಳು, ಸೊ ಮಾಡಿದರೆ ಫೈನ್. ಅಥವಾ ಪದವಿ ಅಥವಾ SLC ಹಂತದಲ್ಲಿ ವ್ಯಾಸಂಗವನ್ನು ಆ ಮಾಧ್ಯಮದಲ್ಲೇ ಪೂರೈಸತಕ್ಕದ್ದು. ಸೊ ಇವಾಗ ಕನ್ನಡ ಮೀಡಿಯಮಲ್ಲಿ ಮಾಡಿದವರು ಕನ್ನಡ ಮೀಡಿಯಮಲ್ಲೇ ನೀವು ಆರಾಮ್ಸೆ ಟೀಚ್ ಮಾಡಲಿಕ್ಕೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿರೋರು ಇಂಗ್ಲೀಷ್ ಮೀಡಿಯಮಲ್ಲಿ ನೀವು SLCಯನ್ನು ಪೂರೈಸಿದರೆ ಇಟ್ಸ್ ಓಕೆ, ಯು ಆರ್ ಫೈನ್ ಅಂತ. ಇಲ್ಲಿ ಭಾಷೆಯನ್ನೇ ಓದಿರಬೇಕು ಅಂತೇನು ಇಲ್ಲ, ಅಥವಾ ಇಲ್ಲಿ ಒಂದು ಭಾಷೆಯನ್ನು ತೊಗೊಂಡು ಓದಿರಬೇಕು ಅಂತೇನು ಇಲ್ಲ. ಆಲ್ರೆಡಿ ಇದು ಮಾಡಿರ್ತೀರ, ಏನು ಆ ಥರ ಏನು ಅದು ಬಿಟ್ಟು ಮಾಡೋದೊಂದು ರೇರ್ ಕೇಸ್ ಬಂದಿರುತ್ತೆ. ಬಟ್ ನೀವು ಇನ್ನು ಯಾವುದು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದರೆ ಇಂಗ್ಲೀಷ್ ಮೀಡಿಯಮಲ್ಲೇ ಆರಾಮ್ಸೆ ಅಪ್ಲೈ ಮಾಡಬೇಕು. ಕನ್ನಡದ ಮೀಡಿಯಮಲ್ಲಿ SLCಯನ್ನು ಮುಗಿಸಿದರೆ ಕನ್ನಡ ಮೀಡಿಯಮಲ್ಲಿ ಆರಾಮ್ಸೆ ಅಪ್ಲೈ ಮಾಡ್ಬೋದು. UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಲ್ಲಿ ಆ ಭಾಷೆಯ ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿರತಕ್ಕದ್ದು. ಇದು ಯಾವುದೂ ಮಾಡಲಿಲ್ಲ ಅಂದರೆ ನೋಡಿ, ಇಲ್ಲಿ ಅರ್ಹತಾ UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ, ಆ ಭಾಷೆಗೆ ಸಂಬಂಧಿಸಿದಂತೆ ಡಿಪ್ಲೊಮಾವನ್ನು ಮಾಡಿಕೊಂಡಿರಬೇಕು. ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ನೋಡಿ, ಕನ್ನಡ ಮೀಡಿಯಮಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಏನು ಮಾಡಬೇಕಂದ್ರೆ ರಾಜ್ಯ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪೂರೈಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅಥವಾ ಇದಿಷ್ಟರಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ನೀವು ಕನ್ನಡ ಮೀಡಿಯಮಲ್ಲಿ ಅಥವಾ ಆ ಮೀಡಿಯಮ್, ಮೇಯ್ನ್ಲಿ ಕನ್ನಡ ಮೀಡಿಯಮಲ್ಲಿ ನೀವು ಬೋಧನೆಯನ್ನು ಅಪ್ಲೈ ಮಾಡ್ಬೋದು, ಅದಕ್ಕೆ ಬೋಧನೆಯನ್ನು ಮಾಡ್ಬೋದು. ಸೊ ಭಾಷಾ ಸಹ ಶಿಕ್ಷಕರು ಅಲ್ಲಿ ನೋಡಿ, ಕಲಾ ವಿಭಾಗದಲ್ಲಿ ಆಂಗ್ಲ ಮತ್ತು ಮಾಧ್ಯಮ, ಅವರಿಗೂ ಕೂಡ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ 2 ಟೈಪ್ ಬರುತ್ತೆ ಇಲ್ಲಿ. ಸೊ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸರದಿ ಪದವಿಯಲ್ಲಿ ಅಥವಾ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನ್ನಾಗಿ ಮಾಡತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಕಲಾ ವಿಭಾಗದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸರದಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕು ಮತ್ತು ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಪರಂತು ಯಾವ ವಿದ್ಯಾರ್ಥಿಯು
ಪದವಿಯಲ್ಲಿ ಸರದಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸಿಸಿರುವುದಿಲ್ಲವೋ ಅಂತಹ ವಿದ್ಯಾರ್ಥಿಗಳು ಕೆಳಕಂಡಂತೆ ಅರ್ಹತೆಯನ್ನು ಹೊಂದಿರತಕ್ಕದ್ದನ್ನು ಪರಿಗಣಿಸಲಾಗಿದೆ. ಏನಂತ ಕೇಳಿದರೆ ನೋಡಿ, ಭಾಷೆಯನ್ನು ಸ್ನಾತಕೋತ್ತರ ಪದ್ಧತಿಯಲ್ಲಿ ಇಫ್ ಸಪೋಸ್ ಇಲ್ಲಿ ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿಲ್ಲದೆ ಹೋದರೆ ನೀವು ಆ ಭಾಷೆ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಓಕೆ. ಅದೇ ವಿಷಯದಲ್ಲಿ ಶಿಕ್ಷಕರ ಪದವಿಯನ್ನು ಪಡೆಯತಕ್ಕದ್ದು ಹಾಗೂ ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸಿಸ್ತಕ್ಕದ್ದು. ಈಗ ಅಥವಾ ನಿಮ್ದು ಇಲ್ಲಿ ಬರಲಿಲ್ಲ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪಡೆದ್ಬಿಟ್ಟು ಅದೇ ವಿಷಯದಲ್ಲಿ ಅದೇ ವಿಷಯದಲ್ಲಿ BEd ಮಾಡಿದ್ರು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ದೈಹಿಕ ಶಿಕ್ಷಕರು ಗ್ರೇಡ್ 1 ಇವರಿಗೆ ಟೋಟಲ್ಲು 450 ಇದೆ. 319 ಕಲ್ಯಾಣ ಕರ್ನಾಟಕಕ್ಕೆ, ಉಳಿದಿದ್ದು ಯಾವುದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ. ಸೊ ಇವರಿಗೆ ಏನಾಗಿರಬೇಕು ಅಂದರೆ ದೈಹಿಕ ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಹತೆಯಲ್ಲಿ 50% ಅಂಕವನ್ನು ಪಡೆಯತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅಥವಾ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಟೋಟಲು 45% ಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇಂಡಿಯನ್ ಯೂನಿವರ್ಸಿಟಿ ಆಫ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದಿರುವ ಕ್ರೀಡೆಗಳು ಅಥವಾ ಆಟವನ್ನು ಅಥ್ಲೆಟಿಕ್ ರಾಷ್ಟ್ರಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಪರೀಕ್ಷೆಯನ್ನು ಪಾಲ್ಗೊಳ್ಳತಕ್ಕದ್ದು ಅಂತ ಕೇಳಿದ್ದಾರೆ. ಅಥವಾ ನಿಯೋಜಿತ ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರು ಪದವಿಯಲ್ಲಿ 45% ಅಂಕಗಳನ್ನು ಪಡೆದಿದ್ದು ರಾಷ್ಟ್ರೀಯ ಏನಿದೆ ಇದನ್ನು ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವ ಹೊಂದಿರತಕ್ಕದ್ದು ಅಂತ ಕೇಳಿದ್ದಾರೆ. ಅಥವಾ 40% ಅಂಕಗಳು ಸಹಿತ ದೈಹಿಕ ಶಿಕ್ಷಣ ಪದವಿಯಲ್ಲಿ ಬೇಕು ಅಂತ ಕೇಳಿದ್ದಾರೆ. ಅಥವಾ 40% ಅಂಕಗಳು ಸಹಿತ ದೈಹಿಕ ಐಚ್ಛಿಕ ವಿಷಯನ ಅಭ್ಯಾಸಿಸಿರುವ ಪದವಿಯಾಗಿರಬೇಕು ಅಂತಿದ್ದಾರೆ. ಅಥವಾ ರಾಷ್ಟ್ರೀಯ ಶಿಕ್ಷಕ ಪರಿಷತ್ ನಿಯಮಗಳು 2007 ದಿನಾಂಕ 10/12/2006 ಅಧಿಸೂಚನೆಯಂತೆ ಪದವಿ ಅರ್ಹತೆ ಜೊತೆಗೆ ಶಾಲಾ ಅಂತರ್ ಕಾಲೇಜು ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದು NCC ಸರ್ಟಿಫಿಕೇಟ್ ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. 3 ಅಥವಾ 3 ವರ್ಷಗಳ ಅವಧಿ ದೈಹಿಕ ಶಿಕ್ಷಕರು BPEd ತರಬೇತಿ ಅಥವಾ ಪದವಿ ಹೊಂದಿದ್ದು ರಾಜ್ಯ ವಿಶ್ವವಿದ್ಯಾಲಯ ಕ್ರೀಡೆಗಳ ಆಟಗಳಲ್ಲಿ ಅಥ್ಲೆಟಿಕ್ ನಲ್ಲಿ ಪ್ರತಿನಿಧಿಸತಕ್ಕದ್ದು ಅಂತ ಕೇಳಿದ್ದಾರೆ. ಅಥವಾ ಪದವಿ ಅರ್ಹತೆ ಇದ್ದು ಅಂತರ್ ಕಾಲೇಜು ಮಟ್ಟದ ಕ್ರೀಡೆಗಳು ಅಥವಾ ಪಂದ್ಯಾವಳಿಯಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನವನ್ನು ಪಡೆದಿದ್ದು NCC ಸರ್ಟಿಫಿಕೇಟ್ ಅಥವಾ ಸಾಹಸ ಕ್ರೀಡೆಗಳ ಬೇಸಿಕ್ ಕೋರ್ಸ್ ನಲ್ಲಿ ಉತ್ತೀರ್ಣ ಆಗತಕ್ಕದ್ದು ಅಂತ ಇದ್ದಾರೆ. ಅಥವಾ ಒಂದಿಷ್ಟು ಕೊಟ್ಟಿದ್ದಾರೆ, ಅದು ದೈಹಿಕ ಶಿಕ್ಷಕರು ನೀವು ನೋಡ್ಕೋಬೋದು. ಇದಿಷ್ಟು ಏನೇನು ಅರ್ಹತೆ ಬೇಕು ಅಂತ ಹೇಳ್ಕೊಂಡು ಈ ನೆಕ್ಸ್ಟ್ ಪರೀಕ್ಷಾ ಮಾದರಿ. ಸೊ ಮಾದರಿ ಪ್ರಾಥಮಿಕ ಅವರಿಗೆ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಪತ್ರಿಕೆ 1ರಲ್ಲಿ ವಸ್ತುನಿಷ್ಠಕ್ಕೆ 150 ಅಂಕಗಳಿರುತ್ತೆ. ನೋಡಿ ಪರೀಕ್ಷಾ ಮಾದರಿ ಪರೀಕ್ಷೆ ಹೇಗೆ ನಡೆಯುತ್ತೆ, ಅದು ಹೇಗಿರುತ್ತೆ ಅಂದರೆ ನೋಡಿ, ಪತ್ರಿಕೆ 1 ಅಂತಿರುತ್ತೆ. ಯಾರಿಗೆ ಅಂದರೆ 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹೇಗಿರುತ್ತೆ ಅಂದರೆ ವಸ್ತುನಿಷ್ಠ ಪರೀಕ್ಷೆಯಲ್ಲಿ ಮಾದರಿ ಪರೀಕ್ಷೆ 150 ಅಂಕಗಳು. ಇದರಲ್ಲಿ ಏನೇನು ಸಂಬಂಧ ಇದೆ? ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ. ಇಷ್ಟು ಫಸ್ಟ್ ಪೇಪರಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪೇಪರಲ್ಲಿ ಏನು ಬರುತ್ತೆ ಅಂದರೆ ವಿಷಯ ನಿರ್ದಿಷ್ಟ ಪತ್ರಿಕೆ, ವಸ್ತುನಿಷ್ಠ ಪತ್ರಿಕೆ 50 ಮತ್ತು ವಿವರಣಾತ್ಮಕ ಮಾದರಿ 100, ಟೋಟಲು 150. ಸೊ ಇದರಲ್ಲಿ ಏನಾಗಿರುತ್ತೆ, ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಸೊ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಇದನ್ನು 50 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ವಿಷಯ ಜ್ಞಾನ ಇದು 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಪೇಪರ್ 2. ನೆಕ್ಸ್ಟು
ಪೇಪರ್ 3 ಭಾಷಾ ಪ್ರಾವೀಣ್ಯತೆ. ಸೊ ಪ್ರಾವೀಣ್ಯತೆ ವಿವರಣಾತ್ಮಕ ಪರೀಕ್ಷೆ ಇರುತ್ತೆ 100 ಅಂಕಗಳಿಗೆ. ಕನ್ನಡಕ್ಕೆ 50 ಹಾಗೆ ಇಂಗ್ಲೀಷ್ಗೆ 50, ಟೋಟಲ್ಲು 100. ಟೋಟಲ್ಲು 3 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2, ಪೇಪರ್ 3. ಅದೇ ರೀತಿ ನೋಡಿ, ಪರೀಕ್ಷೆಯು ಭಾಷೆಯ ಬಳಕೆ, ಗ್ರಹಕ್ಕೆ, ಶಬ್ದ ಕೋಶ ಮತ್ತು ಬರವಣಿಗೆ ಕೌಶಲ್ಯವನ್ನು ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡುತ್ತದೆ ಅಂತ ಇದು ಇಲ್ಲಿ ಹೇಗೆ ಅಂದರೆ ನಾವು ಆನ್ಸರ್ ಬರೆಯುವಾಗ ಇದೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ದೈಹಿಕ ಶಿಕ್ಷಕರಿಗೆ ಹೆಂಗಿರುತ್ತೆ ನೋಡಿ. ಸಾಮಾನ್ಯ ಪತ್ರಿಕೆ, ವಸ್ತುನಿಷ್ಠ 150 ಮಾರ್ಕ್ಸ್. ಇದರಲ್ಲಿ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ. ನೆಕ್ಸ್ಟು ಪೇಪರ್ 2 ಇರುತ್ತೆ, ನಿರ್ದಿಷ್ಟ ಅಂಕಕ್ಕೆ. ಇದು 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಹಾಗೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದರಲ್ಲಿ ಏನು ವಿಷಯ ಜ್ಞಾನ, ದೈಹಿಕ ಶಿಕ್ಷಣ ಆಗಿರುತ್ತೆ. ಇಲ್ಲೂ ಕೂಡ ದೈಹಿಕ ಶಿಕ್ಷಣ ಡಿಸ್ಕ್ರಿಪ್ಟಿವ್, ಹಾಗೆ 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸು, 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ನೆಕ್ಸ್ಟು ಇವರಿಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ ಇರುತ್ತೆ 100 ಮಾರ್ಕ್ಸ್ಗೆ, ಟೋಟಲ್ 50-50. ಸೊ ಇದು ಕೂಡ ಸೇಮ್. ನೆಕ್ಸ್ಟು ಪದವೀಧರ GPT ಅವರಿಗೆ 6 to 8 ಅವರಿಗೆ ಹೆಂಗಿರುತ್ತೆ ಅಂದರೆ ಪೇಪರ್ 1 ಇರುತ್ತೆ, ಸಾಮಾನ್ಯ ಪತ್ರಿಕೆ. ಸೊ ಇದರಲ್ಲಿ 150 ಮಾರ್ಕ್ಸು. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ ಇರುತ್ತೆ. ನೆಕ್ಸ್ಟು ಪೇಪರ್ 2 ಇರುತ್ತೆ, ವಿಷಯ ನಿರ್ದಿಷ್ಟ ಅಂಕ. ಇದಕ್ಕೆ 50 ಅಂಕ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 100 ಏನಿರುತ್ತೆ ಅಂದರೆ 100 ಡಿಸ್ಕ್ರಿಪ್ಟಿವ್ ಇರುತ್ತೆ. ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್. ಪೇಪರ್ ಭಾಷಾ ಶಿಕ್ಷಕರಿಗೆ, ಇಂಗ್ಲೀಷ್ ಅವರಿಗೆ ಇಂಗ್ಲೀಷ್ ಬಗ್ಗೆ ಇರುತ್ತೆ 50 + 100. ನೆಕ್ಸ್ಟು GPT. ಸೊ ಇಲ್ಲಿ ಭಾಷಾ ಶಿಕ್ಷಕರು ಇಂಗ್ಲೀಷ್ ಮಾತ್ರ, ಆಯಿತಾ, ನೋಡ್ಕೊಳ್ಳಿ. ನೆಕ್ಸ್ಟು ಗಣಿತ ಮತ್ತು ವಿಜ್ಞಾನದವರಿಗೆ ಗಣಿತ 50 ಮಾರ್ಕ್ಸಿಗಿರುತ್ತೆ ಮಲ್ಟಿಪಲ್ ಚಾಯ್ಸು. ಗಣಿತ ಮತ್ತು ಭೌತಶಾಸ್ತ್ರ 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ನೆಕ್ಸ್ಟ್ GPT ಸಮಾಜ ವಿಜ್ಞಾನ ಶಿಕ್ಷಕರಿಗೆ, ಅವರಿಗೂ ಕೂಡ ಸೇಮ್ ನಿಮ್ಮ ವಿಷಯ ಪೇಪರ್ 2ನಲ್ಲಿ 50 + 100 ಡಿಸ್ಕ್ರಿಪ್ಟಿವ್. ನೆಕ್ಸ್ಟು GPT ಜೀವ ವಿಜ್ಞಾನ ಅವರಿಗೂ ಕೂಡ ಸೇಮ್ 50, 100 ಪೇಪರ್ 2ನಲ್ಲಿ ನಿಮ್ಮ ವಿಷಯಗಳಿಗೆ ಸಂಬಂಧಿಸಿದ 50 + 100 ಪೇಪರ್ 2. ಪೇಪರ್ 3 ಕಾಮನ್ ಆಗಿರುತ್ತೆ ಎಲ್ಲರಿಗೂ ಕೂಡ, ಕನ್ನಡ ಮತ್ತು ಇಂಗ್ಲೀಷು 50 ಮಾರ್ಕ್ಸಿಗೆ. ನೆಕ್ಸ್ಟ್ ಗಣಕಯಂತ್ರದವರಿಗೆ ಹೆಂಗಿರುತ್ತೆ ಅಂದರೆ ಗಣಕ ವಿಜ್ಞಾನ ಶಿಕ್ಷಕರಿಗೆ ಸೊ 100 ಮಾರ್ಕ್ಸು 150 ಮಾರ್ಕ್ಸು ಪೇಪರ್ 1 ಇರುತ್ತೆ. ಇದೆಲ್ಲ ವಿಷಯಗಳು ಸೇಮ್ ಏನಿದೆ ನೋಡಿ ಅದೇ ವಿಷಯಗಳಿರುತ್ತೆ. ನೆಕ್ಸ್ಟು ಪೇಪರ್ 2ನಲ್ಲಿ 50 ಮಾರ್ಕ್ಸು ಮತ್ತು 100 ಮಾರ್ಕ್ಸ್, 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 100 ಮಾರ್ಕ್ಸು ವಿವರಣಾತ್ಮಕ ಇರುತ್ತೆ. ಇದರಲ್ಲಿ ಸೇಮ್ ಅವರಿಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ 50 ಮಾರ್ಕ್ಸು OMR ಶೀಟ್ನಲ್ಲಿ ಉತ್ತರಿಸಬೇಕು. ಹಾಗೆ ವಿಷಯ ಜ್ಞಾನ ಕಂಪ್ಯೂಟರ್ಗೆ ವಿವರಣಾತ್ಮಕಕ್ಕೆ 100 ಮಾರ್ಕ್ಸ್ ಇರುತ್ತೆ. ಭಾಷಾ ಪ್ರಾವೀಣ್ಯತೆ ಅವರಿಗೂ ಕೂಡ ಇದೆ 100. ಸೊ ಟೋಟಲ್ 100 ಮಾರ್ಕ್ಸು 50 + 50. ನೆಕ್ಸ್ಟು ಪ್ರೌಢಶಾಲಾ ಶಿಕ್ಷಕರಿಗೆ ಹೆಂಗಿರುತ್ತೆ ಅಂದರೆ ನೋಡಿ. ಸೊ ಇದು ನೆಕ್ಸ್ಟ್ ಇವಾಗ ಬಿಟ್ಟಿರೋದು. ಸೊ 150 ಮಾರ್ಕ್ಸು OMR ಶೀಟಲ್ಲಿ ಬರೆಯೋದು. ವಸ್ತುನಿಷ್ಠ ಪ್ರಶ್ನೆ ಪೇಪರ್ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆಲ್ಲ ಕೂಡ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಗಳು ಇರುತ್ತೆ, ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟು ಪೇಪರ್ 2ನಲ್ಲಿ 50 ಮತ್ತು 100 ಮಾರ್ಕ್ಸ್ ಇರುತ್ತೆ. 50 ಮಲ್ಟಿಪಲ್ ಚಾಯ್ಸು, 100 ಡಿಸ್ಕ್ರಿಪ್ಟಿವ್ ಇರುತ್ತೆ. ಅವರವರ ವಿಷಯಕ್ಕೆ ಸಂಬಂಧಪಟ್ಟ 50 ಮತ್ತು 100 ಇರುತ್ತೆ. ಇಲ್ಲಿ ಯಾವುದ್ಯಾವುದು ಶಿಕ್ಷಕರು ಇರುತ್ತೆ ಅಂದರೆ ಕನ್ನಡ ಭಾಷಾ ಶಿಕ್ಷಕರು, ಇಂಗ್ಲೀಷ್ ಭಾಷೆ ಇರ್ತಾರೆ, CBZ ಇದೆ, ಮತ್ತು ಯಾವುದಿದೆ ಅಂದರೆ
ಕಲಾ ಶಿಕ್ಷಕರು. ಸೊ ಇಲ್ಲಿ ಪಿ ಎಮ್ ಮೆಥಡ್ ಅವರಿಗೆ ಯಾವುದೇ ರೀತಿಯ ಪೋಸ್ಟನ್ನು ಕೊಟ್ಟಿಲ್ಲ. ಸೊ ಬ್ಯಾಡ್ ಲಕ್ ಯಾರ್ಯಾರು ಬರೀ ಬಿ ಎಡ್ ಮತ್ತು ಡಿಗ್ರಿ ಮಾಡಿದ್ದೀರಾ, ಟಿ ಇ ಟಿ ಮಾಡ್ಕೊಂಡಿಲ್ಲ, ಅವರಿಗೆ ಒಂದು ಅವಕಾಶ ಇತ್ತು ಪಿ ಎಮ್ ಮೆಥಡ್ ಅವರಿಗೆ, ಬಟ್ ಕಾಲ್ ಆಗಿದ್ದರೆ. ಬಟ್ ಈ ಸಲ ಆ ಅವಕಾಶ ಇಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ಯಾವುದೇ ರೀತಿ ಪೋಸ್ಟ್ಗಳನ್ನು ತೋರಿಸಲಿಲ್ಲ. ಇನ್ನೇನಾದರೂ ಚೇಂಜಸ್ ಆದರೆ ಗೊತ್ತಿಲ್ಲ. ಸೊ ಇದು ಪಿ ಎಮ್ ಮೆಥಡಿಗೆ ಯಾವುದೇ ರೀತಿಯ ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರು ಪಿ ಎಮ್ ಮೆಥಡ್ ಅವರಿಗೆ ಯಾವುದೇ ರೀತಿಯ ಕಾಲ್ನ ಮಾಡಲಿಲ್ಲ. ನೆಕ್ಸ್ಟ್ ನೋಡೋಣ ಪೇಪರ್ 3 ಹೇಗಿರುತ್ತೆ. ಸೊ ಸೇಮ್ 50+50 ಕನ್ನಡ ಮತ್ತು ಇಂಗ್ಲೀಷು. ನೆಕ್ಸ್ಟು ದೈಹಿಕ ಶಿಕ್ಷಕರಿಗೆ ಜನರಲ್ ಪೇಪರ್ ಇರುತ್ತೆ 150 ಮಾರ್ಕ್ಸಿಗೆ, ಮಲ್ಟಿಪಲ್ ಚಾಯ್ಸು. ನೆಕ್ಸ್ಟು ಸೆಕೆಂಡ್ ಪೇಪರ್ ಡಿಸ್ಕ್ರಿಪ್ಟಿವ್ ಪ್ಲಸ್ ಅದರಲ್ಲಿ 150 ಮಾರ್ಕ್ಸು ಪ್ಲಸ್ 50 + 100, 50 ಮಲ್ಟಿಪಲ್ ಚಾಯ್ಸು, 100 ಡಿಸ್ಕ್ರಿಪ್ಟಿವ್. ನೆಕ್ಸ್ಟ್ ಅವರಿಗೂ ಕೂಡ ಸೇಮ್ 50-50 ಥರ್ಡ್ ಪೇಪರ್ ಇರುತ್ತೆ, ಭಾಷಾ ಪ್ರಾವೀಣ್ಯತೆದು. ಇದಿಷ್ಟು ಏನಾಗಿತ್ತು ರಾಜ್ಯಪಟ್ಟ ಒಂದು ಕಂಪ್ಲೀಟಾಗಿ ಡೀಟೈಲಾಗಿ ನಾನು ಹೇಳಿದ್ದೀನಿ. ನೀವು ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಬೋದು. ನಿಮ್ಮ ಸಬ್ಜೆಕ್ಟಿಗೆ ನೋಡ್ತಾ ಹೋಗಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಬಟ್ ಕ್ಲಾರಿಟಿಯಾಗಿ ಓದ್ಕೊಳ್ಳಿ. ನಿಮಗೆ ಏನು ನಿಮ್ಮ ಅರ್ಹತೆ ಅಂದರೆ ಇವಾಗ ಪೋಸ್ಟ್ಗೆ ಅಪ್ಲೈ ಮಾಡುವಾಗ ಏನು ಅರ್ಹತೆ ಇರುತ್ತೆ ಅಂತ ಹೇಳ್ಕೊಂಡು ಕಂಪ್ಲೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಎಲ್ಲರಿಗೂ ಒಂದು ಖುಷಿಯಾಗಿದೆ. ತುಂಬ ಜನ ಹೇಳ್ತಾ ಇದ್ರಿ ಪಿ ಎಮ್ ಮೆಥಡ್ ಅವರಿಗೆ ಮಾತ್ರ ಸ್ವಲ್ಪ ಬೇಜಾರಾಗಿದೆ. ಅಂದರೆ ಅದರಲ್ಲೂ ಕೂಡ ಒಂದು ಅವಕಾಶ ಇದೆ, ಯಾವುದು ಅಂದರೆ GPST ಯಾರಿಗೆ ಬರೀಬೋದು ಪಿ ಎಮ್ ಮೆಥಡ್ ಅವರು. ಬಟ್ ಯಾರಿಗೆ ಅಂದರೆ ಟಿ ಇ ಟಿ ಪಾಸ್ ಆಗಲಿಲ್ಲ ನೋಡಿ, ಅದು ಪಿ ಎಮ್ ಮೆಥಡ್ ಆಗಿದ್ದು ಟಿ ಇ ಟಿ ಪಾಸ್ ಆಗಲಿಲ್ಲ ನೋಡಿ, ಅವರಿಗೆ ಮಾತ್ರ ಯಾವುದೇ ರೀತಿಯ ಅವಕಾಶಗಳು ಇಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಚೇಂಜಸ್ ಆದರೆ ಗೊತ್ತಿಲ್ಲ. ಬಟ್ ಈಗ ಅಂತೂ ಕೊಟ್ಟಿರೋದ್ರಲ್ಲಿ ಯಾವುದೇ ರೀತಿಯ ಪಿ ಎಮ್ ಮೆಥಡ್ ಅವರಿಗೆ ಅಂದರೆ ಟಿ ಇ ಟಿ ಮಾಡದೇ ಇರೋರಿಗೆ, ಅಂದರೆ ಹೈಸ್ಕೂಲ್ ಟೀಚರ್ಸ್ HSTR ಬರಿಬೇಕು ಅಂತ ಹೇಳ್ಕೊಂಡು ಕಾಯ್ತಾ ಇರುವ ಪಿ ಎಮ್ ಮೆಥಡ್ ಅವರಿಗೆ ಯಾವುದೇ ಅವಕಾಶ ಇಲ್ಲ. ಸೊ ವಿಚ್ ಈಸ್ ಸ್ವಲ್ಪ ಕೆಲವರಿಗೆ ಏನು ಹೇಳಿ ನಿರಾಸೆಯನ್ನು ಉಂಟು ಮಾಡಿದೆ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಪೋಸ್ಟನ್ನು ನೋಡಿ ಓದಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ಅಭ್ಯಾಸವನ್ನು ಮುಂದುವರಿಸಿ. ಹಾಗೆ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಮೆಂಟಲ್ ಎಬಿಲಿಟಿ ಇರ್ಬೋದು, ಕಂಪ್ಯೂಟರ್ ಸಾಕ್ಷರತೆ ಇರ್ಬೋದು, ನೆಕ್ಸ್ಟ್ ಯಾವುದ್ಯಾವುದು ನನ್ನ ಹತ್ರ ಆಗುತ್ತೋ ಎಲ್ಲದನ್ನು ಕೂಡ ಮಾಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.